ಪ್ರಚಾರಕ್ಕಾಗಿ ಬರೆಯೋದಾದ್ರೆ ಏನು, ಈಗಿನ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ, ಎಲ್ಲ ಮಾಧ್ಯಮಗಳು ಈಗ ತೀರ ಸತ್ವವನ್ನು ಕಳ್ಕೊಬಿಟ್ಟಿದ್ದಾರೆ. ನಮಗಿಂತ ಇಂಡೋನೇಷ್ಯಾದವ್ರ ಇನ್ಕಮ್ ಜಾಸ್ತಿ ಇದೆ, ನಮಗಿಂತ ನೇಪಾಳದವ್ರ ಇನ್ಕಮ್ ಜಾಸ್ತಿ ಇದೆ, ನಮಗಿಂತ ಶ್ರೀಲಂಕಾದವ್ರ ಇನ್ಕಮ್ ಜಾಸ್ತಿ ಇದೆ. ನಮ್ಮಲ್ಲಿ ಏನು ಅಂದರೆ ನಾವು ಹೆಮ್ಮೆಯಿಂದ 217 ಮಂದಿ ಶತಕೋಟ್ಯಾಧೀಶರು ಸೃಷ್ಟಿಯಾಗಿದೆ. ಅಲ್ಲ, ಆ ಬಂದ ಆರಂಭ ದಿವಸದಲ್ಲೇ ಒಂದು ವಾರದಲ್ಲೇ ಒಂದು ದೊಡ್ಡ ಬಾನ್ಗಡಿ ಮಾಡಿಕೊಂಡೆ ನಾನು. ಔಷಧ ತಯಾರು ಮಾಡೋ ಕಾರ್ಖಾನೆ ಇದ್ದಾವಲ್ಲ, ಭಾಳ ಡೇಂಜರಸ್ಸು. ಅಲ್ಲಿಂದ ಹೊರಗೆ ಬರುವ ಆ ದ್ರವವನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಭೂಮಿಗೆ ಬಿಡಬೇಕು. ಪತ್ರಕರ್ತನಾಗಿದ್ದುಕೊಂಡು ರಾಜ್ಯದಲ್ಲಿ ಪ್ರತಿಭಟನೆಗೆ ನೀವೇ ಪ್ರಚೋದನೆ ನೀಡ್ತಿದ್ರಿ ಎನ್ನುವಂಥ ಒಂದು ಮಾತಿದೆ, ಅದು ನಿಜವೇ? ಅನೇಕ ಆಗ ಚಳವಳಿ, ಪರಿಸರ ಚಳವಳಿ ಒಂದೇ ಅಲ್ಲ. ಏನಾಗ್ತಾಯಿತ್ತು ತಮಾಷೆ ಅಂದರೆ, ಆಗ ವಿದ್ಯಾರ್ಥಿ ಚಳವಳಿ ಇತ್ತು, ರೈತ ಚಳವಳಿ ಇತ್ತು, ಕಾರ್ಮಿಕ ಚಳವಳಿ ಇತ್ತು. ಈಗ ಉದಾಹರಣೆಗೆ ರೈತ ಚಳವಳಿ ಅಂದರೆ ನಾವು ಪರಿಸರ ಚಳವಳಿಯವರು ಸೇರ್ಕೊಬಿಡೋದು. ಹಾಗಾಗಿ ಕೇವಲ 150 ಮಂದಿ ಪರಿಸರ ಹೋರಾಟರಿದ್ದರೆ 350 ಮಂದಿ ಅದರೊಳಗೆ ಬಂದುಬಿಡೋದು. ಹಾಗಾಗಿ ಅದೊಂದು ಚಳವಳಿಯ ಉತ್ತುಂಗದ ಕಾಲ ಅಂತ ನಾವು ಖುಷಿಯಿಂದ ನೆನಪಿಟ್ಕೊಂಡು ಹೇಳಬೇಕಾಗಿತ್ತು. ಪರಿಸರದ ನಿಮ್ಮ ಆಂದೋಲನಗಳು ಫಲ ನೀಡಿದ್ವೆ ಹೇಗೆ, ಅಥವಾ ಏನು ಬದಲಾವಣೆ ಆಯಿತು? ನಾವು ಏನೇನು ಪ್ರೆಡಿಕ್ಟ್ ಮಾಡಿದ್ವಲ್ಲ, ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಭೋಪಾಲ್ ಡಿಸಾಸ್ಟರ್ ಆಯಿತು. ಅದಾಗಿ 2 ವರ್ಷ ಚರ್ನೋಬಿಲ್ ಡಿಸಾಸ್ಟರ್ ಆಯಿತು. ಅವೆಲ್ಲ ನಾವು ಕೈಗಾ ಬೇಡ ಏನೇನು ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿ ಲೇಖನ ಬರೆದು 2 ವರ್ಷ ನಂತರ ಚರ್ನೋಬಿಲ್ ಆಯಿತು. ಚಳವಳಿಗೆ ಇನ್ನಷ್ಟು ಬಲ ಬಂತು. ನಾವು ಹರಿಹರ್ ಪಾಲಿಫೈಬರ್ ಕಾರ್ಖಾನೆಯಿಂದ ಎಷ್ಟೆಲ್ಲ ದುರ್ಗಂಧ, ವಾಯುಮಾಲಿನ್ಯ, ಜಲಮಾಲಿನ್ಯ, ಮಣ್ಣು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಭೋಪಾಲದಲ್ಲಿ ದುರಂತ ಆಯಿತು. ಅವೆಲ್ಲ ಚಳವಳಿಗೆ ಬಲ ಬಂತು. ನಿಮ್ಮ ಪತ್ರಿಕಾ ಜೀವನದಲ್ಲಿ ನೆನಪಿಸಿಕೊಳ್ಬೋದಾದಂಥ ಒಂದು ಸಿಹಿ ಘಟನೆ ಯಾವುದು ಅಂತ ಹೇಳ್ಬೋದಾ ಸರ್? ಅಂಥದ್ದು ಅನೇಕ ಇದ್ದಾವೆ. ಅದರೊಳಗೆ ಯಾವುದು ಅತ್ಯಂತ ಸಿಹಿ ಅತ್ಯಂತ ಕಹಿ ಅಂತ ಹೇಳೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಬ್ರೆಜಿಲ್ಗೆ ಹೋಗಿದ್ನಲ್ಲ, ಪ್ರೈಮ್ ಮಿನಿಸ್ಟರ್ PV ನರಸಿಂಹರಾವ್ ಜೊತೆಗೆ ಹೋಗಿದ್ದೆ. ನಂದು ರೆಕಾರ್ಡ್ ಏನಂದರೆ ಸ್ಮಾಲೆಸ್ಟ್ ಸ್ಟೋರಿ ವಿತ್ ದ ಬೈಲೈನ್ ಅಂತ. ಕೇವಲ 5 ವಾಕ್ಯಗಳ ಒಂದು ಇಷ್ಟು, ನಾಗೇಶ್ ಹೆಗಡೆ ರಿಪೋರ್ಟಿಂಗ್ ಫ್ರಮ್ ಬ್ರೆಜಿಲ್ ಅಂತ ಹೇಳಿ. ಅಲ್ಲಿ ಏನಾಗಿತ್ತು ಅಂದರೆ, ಮೊದಲನೇ ಪೃಥ್ವಿ ಶೃಂಗಸಭೆ, 180 ರಾಷ್ಟ್ರಗಳ ಪ್ರತಿನಿಧಿಗಳು, ಮುಖ್ಯಸ್ಥರು ಬಂದಿದ್ದರು. ಅಲ್ಲಿ ಮಹಾದ್ವಾರದಲ್ಲಿ ಸಿದ್ಧಗಂಗಾ ಅವರದ್ದು ಪೋಸ್ಟರ್ ಇತ್ತು, ಭೂಮಾತೆಗೆ ನಮನ ಅಂಥೇಳಿ. ಸಣ್ಣ ಕನ್ನಡದಲ್ಲಿತ್ತು, ಇಂಗ್ಲೀಷಲ್ಲಿ ಅಷ್ಟು ಎಲ್ಲಿ ಅಂದರೆ ಸಿದ್ಧಗಂಗಾ ಭೂಮಾತೆಗೆ ನಮನ ಅಂತೇಳಿ ಆರಂಭದ ಇದರಲ್ಲಿ ಬ್ರೆಜಿಲ್ ರಿಯೋ ನಗರದಲ್ಲಿ. ನಾನು ಅದ್ರ ಫೋಟೋ ತೆಗೆದು ತಕ್ಷಣ ಟ್ರಾನ್ಸ್ಮಿಟ್ ಮಾಡೋಕ್ಕಾಗಿಲ್ಲ ಫೋಟೋನೆಲ್ಲ, ಆದರೆ ಅಷ್ಟನ್ನೇ ಬರೆದೆ. ಕನ್ನಡದಿಂದ ಅಲ್ಲಿ ಶೃಂಗಸಭೆಗೆ ಕನ್ನಡದ ಸ್ವಾಗತ ಅಂತೇಳಿ ಬರೆದೆ ತಕ್ಷಣ, ಅಂದರೆ ಹೋದ ತಕ್ಷಣ. ಹಾಗೆ ಪತ್ರಕರ್ತರಾಗಿ ಎದುರಿಸಿದ ಒಂದು ಕಹಿ ಘಟನೆಯನ್ನು ನೆನಪಿಸ್ಕೊಳ್ಬೋದೆ? ಅಲ್ಲ, ಆ ಬಂದ ಆರಂಭ ದಿವಸದಲ್ಲೇ ಒಂದು ವಾರದಲ್ಲೇ ಒಂದು ದೊಡ್ಡ ಬಾನ್ಗಡಿ ಮಾಡಿಕೊಂಡೆ ನಾನು. ಬಾನ್ಗಡಿ ಅಂದರೆ ಪ್ರಜಾವಾಣಿಗೆ ಸೇರಿಕೊಂಡೆ ಅಂತ ಮನೆಗೆ ಹೋಗಿ ಹೇಳಬೇಕಲ್ಲ, ಖುಷಿಯಿಂದ ಹೋದೆ. ನನ್ನ ತಮ್ಮ ಅಲ್ಲೇ ಪಕ್ಕದಲ್ಲಿ, ನಾನು ಊರಿಗೆ ಹೋದಾಗೆಲ್ಲ ಗುಡ್ಡ ಬೆಟ್ಟ ಕಣಿವೆ ಅದೆಲ್ಲ ಓಡಾಡ್ತೀನಲ್ಲ, ಈ ಸರ್ ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ದೆ ನಾನು. ಸೊ ನನ್ನ ತಮ್ಮ ಅಲ್ಲಿ ಪಕ್ಕದ ಫಾರೆಸ್ಟಿಗೆ ಹೋಗೋಣ, ಏನೋ ತೋರಿಸ್ತೀನಿ ನನಗೆ ಬಾ ಅಂತ. ಅವನೇನೋ ಅಪೂರ್ವವಾದ ಹೂವನ್ನು ಹಣ್ಣನ್ನು ತೋರಿಸ್ತಾನೆ ಅಂತ ಹೋದರೆ, ಇಷ್ಟಿಟ್ಟು ದೊಡ್ಡದು 4 ಅಡಿ 6 ಅಡಿ ಡಯಾಮೀಟರ್ ಇರುವಂಥದ್ದು, 8-12 ಅಡಿ ಸುತ್ತಾಡ್ತಾ ಇರುವಂಥ ಬೀಟೆ ಮರ, ರೋಸ್ವುಡ್. ಒಂದೊಂದು ಆಗಿನ ಕಾಲದಲ್ಲಿ ಒಂದೊಂದು ದಿಮ್ಮಿ 1.5-2 ಲಕ್ಷ ರೂಪಾಯಿ ಬರುತ್ತೆ. ಅಂಥದ್ದು ಬೀಳಿಸಿ ಅಲ್ಲೇ ಅದನ್ನು ಕಟ್ಟಿಂಗ್ ಮಾಡುವಂಥ ಕೆಲಸ ನಡೀತಾಯಿತ್ತು. ಅಂಥದ್ದು 3-4 ಫೋಟೋ ತೊಗೊಂಡೆ, 3-4 ಬೇರೆ ಕಡೆ ನಡೀತಾಯಿತ್ತು, ದೊಡ್ಡ ಪ್ರಮಾಣದಲ್ಲಿ. ಅದು ಹಾಗಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ವಾ ಇದು? ನಾನು ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ವಾಪಸ್ ಬಂದೇ ಪ್ರಜಾವಾಣಿಗೆ ಒಂದು ರಿಪೋರ್ಟ್ ಬರೆದು ಹಾಕ್ಬಿಟ್ಟೆ. ಉತ್ಸಾಹವೇ, ಆರಂಭದ ಉತ್ಸಾಹ, ಫೋಟೋ ಬೇರೆ, ಪೇಜ್ 1. ಪೇಜ್ 1 ಅದು ಬಂದ್ಬಿಡ್ತು ಮಲೆನಾಡಿನಲ್ಲಿ. ಅಲಾಗ್ ವಿತ್ ಬೈಲೈನ್ ಸಮೇತ. ಮರುದಿನ ಪಬ್ಲಿಷ್ ಆದ ಸಂಜೆ ಹೊತ್ತಿನಲ್ಲಿ ನನಗೆ ಫೋನ್ ಬಂತು,
ನನಗೆ ಡೈರೆಕ್ಟ್ಲಿ ಬಂದಿಲ್ಲ, ಪ್ರಜಾವಾಣಿ ಬಂತು. ಪ್ರಜಾವಾಣಿ ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನನ್ನ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು, ಊರಿನ ಒಳ್ಳೆಯದಕ್ಕೆ ಗಟ್ಟಲ್ಲ ಏನೆಲ್ಲ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಹಿಡ್ಕೊಂಡು, ಅವ್ರನ್ನ ಯಾಕೆ ಹಿಡ್ಕೊಂಡು ಹೋದ್ರು ಅಂದರೆ, ಯಾರು ಅಲ್ಲಿ ಕಲ್ಪ್ರಿಟ್ ಆಗಿದ್ದರು, ಯಾರು ಕಳ್ಳ ಸಾಗಣೆಯಲ್ಲಿ ನೆರವು ನೀಡ್ತಾಯಿದ್ರು, ಕಳ್ಳ ಸಾಗಣೆಗೆ ಅವರೇ ಮರ ಕಡಿಸಿದ್ರು, ಅವರು ಆ ಬೀಟೆ ಮರದ ಹಲಗೆಯನ್ನು ರಾತ್ರಿ ಹೊತ್ಕೊಂಡು ನಮ್ಮನೆ ಗೊಬ್ಬರ ಗುಂಡಿ ಪಕ್ಕದಲ್ಲಿ ಬಚ್ಚಿಟ್ರು. ಆ್ಯಕ್ಚುಲಿ ಇವರ ಅಪ್ಪನೇ ಅಲ್ಲಿ ಮಾಡ್ತಾ ಇರೋದು ಅಂಥೇಳಿ ಅರಣ್ಯದ ಅಧಿಕಾರಿಗಳು ಅದನ್ನು ಹೇಳಿಬಿಟ್ರು, ತೋರಿಸ್ಬಿಟ್ರು. ಬೇರೆ ತೊಗೊಂಡೋಗಿ ಅವರಿಗೇನು ಅಧಿಕಾರಿಗಳಿಗೆ ಕ್ರಾಸ್ ಚೆಕ್ ಮಾಡೋದ, ಮೇಲಧಿಕಾರಿಗಳು ಹೇಳಿದ್ದಾರೆ ಪ್ರಜಾವಾಣಿ ಪೇಜ್ 1 ಬಂದೆ ಹಿಡ್ಕೊಂಬನ್ನಿ ಎಲ್ಲರನ್ನು ಅಂತ ಹೇಳಿದ್ದಾರೆ. ಇವರು ನಮ್ಮ ಅಪ್ಪನ ಹಿಡ್ಕೊಂಡು ಕೊನೆಗೆ ನನಗೆಲ್ಲ ಮೈಕೈಯೆಲ್ಲ ನಡ್ಕ. ಆಗ ಹೋಗಿ ಎಡಿಟರ್ ಹತ್ರ ಹೇಳಿದೆ, ಹೀಗಾಯ್ತು ನೋಡಿ ಅಂತೇಳಿ. ಅವ್ರ ತಕ್ಷಣ ಚೀಫ್ ರಿಪೋರ್ಟ್ರಿಗೆ ಹೇಳಿದ್ರು. ಚೀಫ್ ಕನ್ಸರ್ವೇಟ್ರಿಗೆ ಫೋನ್ ಮಾಡಿದ್ರು. ಏನಿದೆಲ್ಲ ಅಧ್ವಾನ ಆಗ್ತಾಯಿದೆ ನಿಮ್ಮ ತನಿಖೆ ಅಂದರೆ ಹೀಗೇನಾ? ನಮ್ಮ ರಿಪೋರ್ಟರ್ ತಂದೆಯವ್ರನ್ನ ಹಿಡ್ಕೊಂಡು ಅವ್ರಿಗೂ ಗೊತ್ತಿರಲಿಲ್ಲ, ಚೀಫ್ ಕನ್ಸರ್ವೇಟ್ರಿಗೂ ಕೂಡ ಹೀಗಾಗಿದೆ ಅಂಥೇಳಿ. ಹಾಂ, ಸೊ ಹೀಗಾಗಿದೆ ಅಂತೇಳಿ ಗೊತ್ತಾದ ತಕ್ಷಣ ಕನ್ಸರ್ವೇಟ್ರ್ ತಕ್ಷಣ ಇಲ್ಲಿ ಲೋಕಲ್ ಧಾರವಾಡದ ಕನ್ಸರ್ವೇಟ್ರಿಗೆ ಫೋನ್ ಮಾಡಿ ಅವ್ರ ತಕ್ಷಣ ಕಳಿಸಿ ನಮ್ಮ ತಂದೆಯವ್ರನ್ನ ಹಾಗೆ ಅರೆಸ್ಟ್ ಮಾಡಿಲ್ಲ, ಜೀಪ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ. ಹಾಗೆ ವಾಪಸ್ ಮನೆಗೆ ಕಳಿಸ್ಕೊಟ್ರು. ವೃತ್ತಿ ಜೀವನದಲ್ಲಿ ಸಾರ್ಥಕತೆ ಎಂದು ಯಾವುದನ್ನು ನೀವು ಪರಿಗಣಿಸ್ತೀರಿ? ತುಂಬ ಇದ್ದಾವೆ. ಹರಿಹರ್ ಪಾಲಿಫೈಬರ್ ನಾನು ರಿಪೋರ್ಟ್ ಮಾಡಿದ ತಕ್ಷಣ ಅಲ್ಲಿ ತಕ್ಷಣ ಇನ್ಸ್ಪೆಕ್ಷನ್ನಿಗೆ ಹೋಗಿ ಕಾನೂನುಗಳು, ಕ್ಲೀನ್ ಏರ್ ಆ್ಯಕ್ಟ್, ಕ್ಲೀನ್ ವಾಟರ್ ಆ್ಯಕ್ಟ್ಗಳ ಪ್ರಕಾರ ಅಲ್ಲಿ ಫಿಲ್ಟ್ರೇಷನ್ ಹಾಕಬೇಕು. ಇನ್ನು 15 ದಿವಸಕ್ಕೊಮ್ಮೆ ನೀರಿನ ಪರೀಕ್ಷೆ ನಡಿಬೇಕು. ಅದೆಲ್ಲ ಆಯಿತು, ಅದನ್ನೆಲ್ಲ ಹಾಕಿದರು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೀದರ್ನಲ್ಲಿ ಒಂದು ಇಡೀ ಕಾರ್ಖಾನೆ ಸಂಕೀರ್ಣವನ್ನೇ ಮುಚ್ಚಿದರು ನನ್ನ ರಿಪೋರ್ಟ್ ಮೇಲೆ. ಅಲ್ಲಿ ಏನಾಗಿತ್ತು ಅಂದರೆ, ಈ ಬೇರೆ ಆಗ ತಾನೇ ಗ್ಲೋಬಲೈಸೇಷನ್ ಶುರುವಾಗಿತ್ತಲ್ಲ, ಭಾರತವನ್ನು ಔದ್ಯಮೀಕೃತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂಥೇಳಿ ಇವ್ರಿಗೆ ಗೊತ್ತಿಲ್ಲದೆ ಹೋದಂಗೆ ಯುರೋಪಿನ ಕೊಳಕು ಕಾರ್ಖಾನೆಗಳನ್ನೆಲ್ಲ ಒಂದೊಂದಾಗಿ ಭಾರತಕ್ಕೆ ಶಿಫ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಪೇಪರ್ ಫ್ಯಾಕ್ಟ್ರಿ ಇರಲಿ, ಥರ್ಮಾಮೀಟರ್ ಫ್ಯಾಕ್ಟ್ರಿ ಇರಲಿ, ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಅವೆಲ್ಲ ಒಂದೊಂದಾಗಿ ಇಲ್ಲಿ ಬಂದಾಗಲೂ ಕೂಡ ಇಲ್ಲಿ ಕ್ಯಾಬಿನೆಟ್ನವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಯಾವುದು ಅಂತೇಳಿ ಕೇಳಿ, ಆ ಹಿಂದುಳಿದ ಜಿಲ್ಲೆಯಲ್ಲಿ ನಾವು ಫ್ಯಾಕ್ಟ್ರಿ ಹಾಕ್ತೀವಿ, ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂಥೇಳಿ ಅಲ್ಲೂ ಕಟ್ಬಿಟ್ಟಿದ್ದಾರೆ. ಬೀದರ್ನಲ್ಲಿ ಕೊಳಾರ್ ಅಂಥೇಳಿ ಅಲ್ಲಿ 12-14 ಇಂಡಸ್ಟ್ರಿಗಳು ಬಂದುಬಿಟ್ಟಿದ್ದಾವೆ. ಎಲ್ಲವೂ ಕೂಡ ಫಸ್ಟ್ ಒನ್. ಈ ಔಷಧ ತಯಾರು ಮಾಡೋ ಕಾರ್ಖಾನೆ ಇದ್ದಾವಲ್ಲ, ಭಾಳ ಡೇಂಜರಸ್ಸು. ಅಲ್ಲಿಂದ ಹೊರಗೆ ಬರುವ ಆ ದ್ರವವನ್ನು ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಭೂಮಿಗೆ ಬಿಡಬೇಕು. ದಟ್ಟ ಕೆಂಪಣ್ಣದು ಅದು ಅಲ್ಲಿ ಹಳ್ಳಕ್ಕೆಲ್ಲ ಹೋಗಿ ಹಳ್ಳದ ನೀರೆಲ್ಲ ಕುಡಿದು ಎಮ್ಮೆಗಳು ಪಾಪ ಅವೆಲ್ಲ ಎಚ್ಚರ ತಪ್ಪಿದ್ದು, ಹಸುಗಳು ಸತ್ತಿದ್ದಾವೆ. ಇಡೀ ಕಬ್ಬಿಗೆಲ್ಲ ಆ ಬಳ್ಳಾರಿ ಬೀದರ್ನಲ್ಲಿ ಕಬ್ಬು ಎಲ್ಲ ಅದರೊಳಗೆ ಬರೀ ನೀರು, ಅಂದರೆ ಒಂಥರ ಬೆಲ್ಲ ಸ್ವೀಟೇ ಇಲ್ಲ. ಅವರು ಅಲ್ಲಿ ಕಬ್ಬಿನ ಹಾಲೆ ಕೊಪ್ಪರಿಗೆಯಲ್ಲಿ ಕುದಿಸ್ತಾರೆ, ಕಬ್ಬಿನ ಹಾಲು ಕುದಿಸಿದೆಲ್ಲ ಬರೀ ಗಸಿಯಾಗಿ ಸ್ವೀಟ್ ಇಲ್ದೋದಂತ. ಅವೆಲ್ಲ ಇಂಡಸ್ಟ್ರಿಯಲ್ ಮಾಲಿನ್ಯದಿಂದ ಆಗಿರೋದು. ಅದನ್ನೆಲ್ಲ ನಾನು ಬಂದು ಸುಧಾದಲ್ಲಿ ಕವರ್ ಸ್ಟೋರಿ ಮಾಡಿದೆ. ಫಾರ್ಚುನೇಟ್ಲಿ ಅದೇ ಟೈಮ್ನಲ್ಲಿ ಯಲ್ಲಪ್ಪ ರೆಡ್ಡಿಯವರು ವಾಸ್ ದಿ KSPCB, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಅಧ್ಯಕ್ಷರ ತಾತ್ಕಾಲಿಕವಾಗಿ. ತಕ್ಷಣ ಅವ್ರು ಸೀದಾ ಅಲ್ಲಿ ಹೋಗಿ ಎಲ್ಲ ಆರ್ಡರ್ ಕೊಟ್ಟು ಎಲ್ಲ ಸೀಸ್ ಮಾಡಿ. 40 ವರ್ಷಗಳ ವೃತ್ತಿ ಜೀವನದಲ್ಲಿ ವೈಯಕ್ತಿಕವಾಗಿ ಸಾರ್ಥಕ ಎನಿಸಿದ್ದು ಯಾವುದು ಸರ್? ನನ್ನ ಸಾರ್ಥಕತೆ ಏನು ಅಂದರೆ, ಸಾಕಷ್ಟು ಚಳವಳಿಗಳು, ನಾನು ಬರೆದ ಲೇಖನಗಳಿಂದಾಗಿ ಸಾಕಷ್ಟು ಚಳವಳಿಗಳು ಆರಂಭ ಆದವು. ಅಪ್ಪಿಕೋ ಚಳವಳಿ ಆರಂಭ ಆಯಿತು. ಆಗಲೇ ಹೇಳಿದ್ನಲ್ಲ, ಪಶ್ಚಿಮ ಘಟ್ಟದ, ಆಮೇಲೆ ನೀಲಗಿರಿ ವಿರುದ್ಧ, ಏಕಜಾತಿಯ ಸಸ್ಯಗಳ ವಿರುದ್ಧ ಶುರುವಾಯಿತು. ಕಾರಂತರು ವಿಶೇಷವಾಗಿ ಅವರು ಇವು ಚಳುವಳಿಗಳಿಂದ ಏನೂ ಆಗೋದಿಲ್ಲ, ಕೋರ್ಟ್ಗೆ ಹೋಗ್ಬೇಕು ಅಂಥೇಳಿ ಅವರು ಮೊದಲನೇ ಬಾರಿಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ದುಡ್ಡು ಮಾಡೋಕ್ಕೆ ಅಂಥೇಳಿ ಕರ್ನಾಟಕ ಪಲ್ಪ್ ವುಡ್ ಇಂಡಸ್ಟ್ರೀಸ್ ಅಂತ ಮಾಡ್ಕೊಬಿಟ್ರು.
ಅಂದರೆ ಈ ಸಾಮಾಜಿಕ ಅರಣ್ಯವನ್ನು ರಸ್ತೆ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಖಾಲಿ ಜಾಗದಲ್ಲೆಲ್ಲ ಅರಣ್ಯ ಬೆಳೆಸೋದು, ಅದು ತೊಗೊಂಡೋಗಿ ಮಾರಾಟ ಮಾಡ್ಬೋದು. ಈ ಟಿಂಬರ್ ಅಥವಾ ಪೇಪರ್ ಮಿಲ್ಗಳಿಗೆ ಪಾಲಿಫೈಬರ್. ಅದಕ್ಕೆ ಶಿವರಾಮ್ ಕಾರಂತರು ಅರಣ್ಯ ಇಲಾಖೆಯ ಕರ್ತವ್ಯಗಳು ಏನೇನು ಅಂತ, ಅರಣ್ಯ ಇಲಾಖೆ ಕಾನೂನುಗಳನ್ನ ದುಡ್ಡು ಮಾಡೋದಲ್ಲ ಅವ್ರ ಕರ್ತವ್ಯ. ದೇ ಹ್ಯಾವ್ ನಥಿಂಗ್ ಟು ಡೂ ಇನ್ ಅರ್ನಿಂಗ್ ಮನಿ, ಪ್ರೊಟೆಕ್ಷನ್ ಮಾಡಬೇಕು ಅಂತೇಳಿ ಹಾಕಿದ್ರು. ಹೈಕೋರ್ಟ್ನಲ್ಲಿ ಏಕಕಾಲಕ್ಕೆ ಅದನ್ನು ನಿಲ್ಲಿಸ್ಬಿಡಿದ್ರು. ಶಿವರಾಮ್ ಕಾರಂತರ ಜೊತೆಗಿನ ನಿಮ್ಮ ಒಡನಾಟದ ದಿನಗಳನ್ನು ನೆನಪಿಸಿಕೊಳ್ಳೋದಾದರೆ? ಎಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂತ ಗೊತ್ತರೆ ನಿಮಗೆ. ಇಡೀ ದೇಶದಲ್ಲಿ ಮೊದಲನೇ ಸಾರಿಗೆ ದಿಲ್ಲಿಯ ಒಂದು ಸಂಘಟನೆ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಭಾರತ ಪರಿಸ್ಥಿತಿಯ ನಾಗರಿಕ ವರದಿ ಅಂತ ತಯಾರು ಮಾಡಿದ್ರು. ನಾಗರಿಕ ವರದಿ ಅನ್ನೋದು ನಮ್ಗೆ ಇಡೀ ಜಗತ್ತಿನಲ್ಲೆಲ್ಲೂ ಕಲ್ಪನೆನೇ ಇಲ್ಲ. ವರದಿ ಅಂದ್ರೇನು? ಸರ್ಕಾರಿ ವರದಿ ಅಲ್ವಾ? ಸರ್ಕಾರ ನೇಮಕ ಮಾಡಿದ್ದ ಯಾವುದೋ ಸಮಿತಿಯ ವರದಿ. ಆದರೆ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು ತಾವಾಗೆ ಸ್ಥಿತಿಗತಿ ನೋಡಿ ನಮ್ಮ ದೇಶ ಸ್ಥಿತಿಗತಿ ಹೆಂಗೆ ಬಂದಿದೆ ಅಂಥೇಳಿ ಅಧ್ಯಯನಪೂರ್ವಕವಾಗಿ ಮಾಡಿದ್ರಲ್ಲ, ಅದು ತುಂಬ ಅನ್ಯೂಸಲ್. 480 ಪೇಜಿನ ದಪ್ಪ ರಿಪೋರ್ಟ್ ಅದು. ಅದರೊಳಗೆ ನಮ್ಮ ನದಿಗಳ ಸ್ಥಿತಿ ಹೇಗಿದೆ, ಅರಣ್ಯ ಸ್ಥಿತಿ ಹೇಗಿದೆ, ಶಕ್ತಿ ಉತ್ಪಾದನೆಗೆ ನಾವು ಕಲ್ಲಿದ್ದಲು ಎಷ್ಟು ರೀತಿಯಿಂದ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ದೀವಿ, ನಮ್ಮ ಗುಡ್ಡ ಬೆಟ್ಟಗಳ ಸ್ಥಿತಿ ಏನಿದೆ, ಅದೆಲ್ಲ ಚಾಪ್ಟರ್ ವಾಯ್ಸ್ ಮಾಡಿದ್ದು ಅದು. ಇಲ್ಲಿ ಕೂತ್ಕೊಂಡು ಶಿವರಾಮ್ ಕಾರಂತರು ಅದನ್ನು ಪೂರ್ತಿ ತರ್ಜುಮೆ ಮಾಡಿದ್ದಾರೆ, ಯಾರಿಗೂ ಹೇಳ್ದೇ. ಅದನ್ನು ಅಕ್ಷರ ಪ್ರಕಾಶನ ಪಬ್ಲಿಷ್ ಮಾಡ್ತು. ಇಡೀ ಇಂಡಿಯಾದಲ್ಲಿ ಆ ಇಂಗ್ಲೀಷ್ ರಿಪೋರ್ಟ್ ಬಿಟ್ಟರೆ ಎರಡನೇ ರಿಪೋರ್ಟ್ ಕನ್ನಡದಲ್ಲಿ ಮಾತ್ರ ಬಂದಿರೋದು, ಬೇರೆ ಯಾವ ಭಾಷೆಯಲ್ಲೂ ಬರಲಿಲ್ಲ. ಶಿವರಾಮ್ ಕಾರಂತರು ಮಾಡಿದ್ದು. ಅದೇ ಟೈಮ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಇಡೀ ಜಗತ್ತಿನ ಪರಿಸರ ಪರಿಸ್ಥಿತಿ ಮೆಜರ್ ಮಾಡಬೇಕು ಅಂಥೇಳಿ ನಾರ್ವೆಯ ಪ್ರೈಮ್ ಮಿನಿಸ್ಟರ್, ಲೇಡಿ ಪ್ರೈಮ್ ಮಿನಿಸ್ಟರ್ ಗ್ರೋ ಹಾರ್ಲೆಮ್ ಬ್ರಂಟ್ಲ್ಯಾಂಡ್ ಅಂತೇಳಿ ಅವರ ಹೆಸರು, ವಿಶ್ವಸಂಸ್ಥೆಯವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದರು. ಇಡೀ ಜಗತ್ತಿನ ಭವಿಷ್ಯ ಹೇಗಿದೆ ಮನುಷ್ಯರ ಕೈಯಲ್ಲಿ ಅಂಥೇಳಿ ಅವರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಒಂದು ದಪ್ಪ ಪುಸ್ತಕ ಮಾಡಿದರು, ಅವರ್ ಕಾಮನ್ ಫ್ಯೂಚರ್ ಅಂಥೇಳಿ. ಅದನ್ನು ಶಿವರಾಮ್ ಕಾರಂತರು ಮತ್ತು ಭಾರತದಲ್ಲಿ ಯಾರೂ ಅದನ್ನು ನೋಡೂ ಇಲ್ಲೋ ಗೊತ್ತಿಲ್ಲ, ಶಿವರಾಮ್ ಕಾರಂತರು ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ನಮ್ಮೆಲ್ಲರದು ಒಂದೇ ಭವಿಷ್ಯ ಅಂಥೇಳಿ ಪುಸ್ತಕ, ಅದು ಕೆ ವಿ ಸುಬ್ಬಣ್ಣ ಅವರು ಅಕ್ಷರ ಪ್ರಕಾಶನ ಪಬ್ಲಿಷ್ ಮಾಡಿದ್ರು. ಎಂಥ ಅದ್ಭುತ ಅಂದರೆ ಅಂಥ 2 ಪುಸ್ತಕಗಳು ಕನ್ನಡದಲ್ಲಿ ಬಂದವು, ಬೇರೆ ಯಾವ ಭಾಷೆಯಲ್ಲಿ ಬಂದಿಲ್ಲ, ಭಾರತೀಯ ಭಾಷೆಯಲ್ಲಿ. ಅವರಿಗೆ ಶಿವರಾಮ್ ಕಾರಂತರಿಗೆ ಎಟುಕಿದ ಆ ಕಲ್ಪನೆ ಇದೆಯಲ್ಲ ಪರಿಸರದ ಮಹತ್ವ. ಯಾಕಂದರೆ ಅವರು ಓಡಾಡ್ತಾನೆ ಚಿಕ್ಕಂದ್ರಿಂದ ಪರಿಸರ, ಗುಡ್ಡ ಬೆಟ್ಟ, ಹುಲಿ, ಆನೆಗಳ ಮಧ್ಯೆನೇ ಓಡಾಡಿಕೊಂಡು ಬೆಳೆದು ಬಂದವರು, ಮನುಷ್ಯನ ಆಟಾಟೋಪಗಳನ್ನು ನೋಡಿದವರು. ನಾವು ಆಗೊಂದು ಅದ್ಭುತವಾದ ಈ ಪಶ್ಚಿಮ ಘಟ್ಟ ಉಳಿಸಿ ಅಂತ ಒಂದು ಪಾದಯಾತ್ರೆ ಮಾಡಿದ್ವಿ 1987ರಲ್ಲಿ. ಎಂಥ ಪಾದಯಾತ್ರೆ ಅಂದರೆ ಅಲ್ಲಿ ಗುಜರಾತ್, ಮಹಾರಾಷ್ಟ್ರದಿಂದ ಒಂದು ಟೀಮ್ ಹೀಗೆ ಬರೋದು ಗೋವಾದವರೆಗೆ, ಇಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕ ಇಲ್ಲೇ ಒಂದು ಟೀಮ್ ಹೋಗೋದು. 800 ಕಿಲೋಮೀಟರ್, 400 400. ಆ ದಾರಿ ಉದ್ದಕ್ಕೂ ಅಲ್ಲಿ ಶಾಲೆ ಇರಲಿ, ಅಲ್ಲಿ ಊರಿರಲಿ, ಪಂಚಾಯತ್ ಕಟ್ಟೆ ಇರಲಿ, ಅಲ್ಲೆಲ್ಲ ರಾತ್ರಿ ಮಲಗ್ತಾ ಹೇಳ್ತಾ ಊರವ್ರನ್ನೆಲ್ಲ ಸೇರಿಸ್ಕೊಂಡು ಕಲಾವಿದರು, ವಿಜ್ಞಾನಿಗಳು, ಚಿಂತಕರು, ಸಾಹಿತಿಗಳು ಎಲ್ಲ ಆಯಾ ಊರಿನವರೆಲ್ಲ ಕೈ ಜೋಡಿಸಿ ಅದು ಆ ಟೀಮು ತಮಿಳ್ನಾಡಿಂದ ಕೇರಳಕ್ಕೆ ಬಂತು. ಕೇರಳದಿಂದ ಕರ್ನಾಟಕಕ್ಕೆ ಎಂಟರ್ ಆಗೋ ಹೊತ್ತಿನಲ್ಲಿ ಭಾಗಮಂಡಲದಲ್ಲಿ ನನಗೀಗಲೂ ನೆನಪಿದೆ, ಅಲ್ಲಿ ಶಿವರಾಮ್ ಕಾರಂತರು ಅವ್ರನ್ನ ಸ್ವಾಗತಿಸೋದು ಆ ಟೀಮನ್ನ. ಆಗ ಆ ಹಾಡು, ಭಜನೆ, ಅದು ಡೋಲು ಅದೆಲ್ಲ ಸಂಭ್ರಮ. ಆಗಲೇ ಅವರು ಒಂದು ಒಳ್ಳೆ ಮಾತು ಹೇಳಿದರು. ಅಲ್ಲೊಂದು ದೂರದಲ್ಲಿ ಒಂದು ಬುಲ್ಡೋಸರ್ ಇತ್ತು, ಅದನ್ನು ನೋಡಿಕೊಂಡು ಶಿವರಾಮ್ ಕಾರಂತರು ಗುಡುಗಿದ್ದು ನನಗೆ, ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಯಂತ್ರ 1000 ಜನರ ಕೆಲಸವನ್ನು ತಾನೊಬ್ಬನೇ ಮಾಡುತ್ತದೆ ಅಂತ ಹೆಮ್ಮೆಯಿಂದ ತಂತ್ರಜ್ಞರು ಹೇಳುತ್ತಾರೆ. ನಾಳೆ ಅದು 1000 ಜನರ ಕೆಲಸವನ್ನು ಕಸಿದುಕೊಳ್ಳುತ್ತದೆ. ಆ ಪ್ರಜ್ಞೆ ಇದೆಯೋ ನಿಮಗೆ? ಅಷ್ಟೆಲ್ಲ ಆ ಯಂತ್ರದ ಮಾಲೀಕನ ಉತ್ಪನ್ನಕ್ಕೂ ಶ್ರಮಜೀವಿಗಳ ಉತ್ಪನ್ನಕ್ಕೂ 1000 ಪಟ್ಟು ವ್ಯತ್ಯಾಸ ಆಗಲಿಕ್ಕಿದೆ ಅಂತ ಅವರು ಅವತ್ತು ಹೇಳಿದ್ದು. ಈಗ ನೋಡಿ ನಮ್ಮಲ್ಲಿ ಈ ಶತಕೋಟ್ಯಧೀಶರ ಸಂಖ್ಯೆ 1990 ಒಬ್ಬರೇ ಇದ್ದರು, ಆಮೇಲೆ 10 ವರ್ಷದಲ್ಲಿ 15 ಮಂದಿ ಆದರು,
ಆಮೇಲೆ 40 ಮಂದಿ ಆದರು. 2015 ಹೊತ್ತಿಗೆ ಸುಮಾರು 160 ಮಂದಿ ಆದರು ಶತಕೋಟ್ಯಧೀಶರು. ಅದು ಡಾಲರ್ ಶತಕೋಟ್ಯಧೀಶರು. 2020 ಹೊತ್ತಿಗೆ 188 200 ಶತಕೋಟ್ಯಧೀಶರಾದರು. ಕೊರೋನಾ ಟೈಮ್ನಲ್ಲಿ ಇನ್ನೂ 20 ಮಂದಿ ಶತಕೋಟ್ಯಧೀಶರಾದರು. ಯಾಕೆ ಶತಕೋಟ್ಯಧೀಶರಾದ್ರು ಅಂದರೆ ಹೆಲ್ತ್ ಸರ್ವೀಸಸ್ ಜನಕ್ಕೆ ಆರೋಗ್ಯ ಕೊಟ್ಟು ನಾವು ದೇಶದ ಆರ್ಥಿಕ ಉನ್ನತಿಗೆ ಇದು ಪೂರಕನೇ ಅಲ್ವಾ ಸರ್? ಅಭಿವೃದ್ಧಿಯ ಸಂಕೇತ ಅಲ್ವಾ ಇದು? ಹಾಗಲ್ಲ ರೀ. ನಮ್ಮ ದೇಶದ ಆರ್ಥಿಕ ಉನ್ನತಿಯ ಸ್ಕೇಲ್ ಏನಂದರೆ ಒಬ್ಬ ವ್ಯಕ್ತಿಯ ಸರಾಸರಿ ವರಮಾನ ಎಷ್ಟು ಅಂತೇಳಿ. ಇದು ಜಗತ್ತಿನ ಅತ್ಯಂತ ಕಮ್ಮಿ ಇದೆ ನಮ್ಮಲ್ಲಿ. ನಮಗಿಂತ ಇಂಡೋನೇಷ್ಯಾದವ್ರ ಇನ್ಕಮ್ ಜಾಸ್ತಿ ಇದೆ, ನಮಗಿಂತ ನೇಪಾಳದವ್ರ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದೆ, ನಮಗಿಂತ ಶ್ರೀಲಂಕಾದವ್ರ ಇನ್ಕಮ್ ಜಾಸ್ತಿ ಇದೆ. ನಮ್ಮಲ್ಲಿ ಏನು ಅಂದರೆ ನಾವು ಹೆಮ್ಮೆಯಿಂದ 217 ಮಂದಿ ಶತಕೋಟ್ಯಧೀಶರು ಸೃಷ್ಟಿಯಾಗಿದ್ದಾರೆ. ಅದು ಈ ಬಡವ ಬಲ್ಲಿದ ಅಸಮಾನತೆಯ ದ್ಯೋತಕ. ಈಗ ನೋಡಿದರೆ ಜಗತ್ತಿನಲ್ಲಿ ಬಡವರು ಮತ್ತು ಧನಿಕರ ಮಧ್ಯೆ ಅಂತರ ಅತ್ಯಂತ ಜಾಸ್ತಿ ಅಂತರ ಇರೋದು ಭಾರತದಲ್ಲಿ. 217 ಶತಕೋಟ್ಯಧೀಶರಿದ್ದಾರೆ. ಸುಮಾರು 120 ಕೋಟಿ ಜನ ಸರಿಯಾದ ಬಡವರಿದ್ದಾರೆ. ಇಡೀ ದೇಶದ ಈ ಶತಕೋಟ್ಯಧೀಶರ ಒಟ್ಟು ಇದು ಎಷ್ಟಿದೆ ಗೊತ್ತಾ ಸಂಪತ್ತು? ನಮ್ಮ ರಾಷ್ಟ್ರೀಯ ಬಜೆಟ್ಗಿಂತ ಹೆಚ್ಚಿಗೆ. ಅವ್ರದ್ದು 210, ಅದು ನಂಬರ್ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. ಆದರೆ ಅವರ ಸಂಪತ್ತು ನಮ್ಮ ಇಡೀ ರಾಷ್ಟ್ರದ ಸಂಪತ್ತಿಗಿಂತ ಅವ್ರ ಸಂಪತ್ತು ಹೆಚ್ಚಿಗೆ ಜಾಸ್ತಿ. $1 ಟ್ರಿಲಿಯನ್ ಅವ್ರದ್ದೆಲ್ಲ ಟ್ರಿಲಿಯನ್ ಆಗಿಬಿಟ್ಟಿದೆ ಈಗಾಗಲೇ. $1 ಟ್ರಿಲಿಯನ್. ನಾವು ಅದು ಕೊಚ್ಕೋತಾ ಇದ್ದೀವಿ, ನಾವು $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ ಅಂತ. ಅದನ್ನು ಮಾತ್ರ ನಾವು ಹೇಳ್ತೀವಿ. ತಮ್ಮ ಪಾಡಿಗೆ ತಾವು ಬರೆದುಕೊಂಡಿದ್ದ ಶಿವರಾಮ್ ಕಾರಂತರನ್ನು ನೀವು ಚುನಾವಣೆಗೆ ಎಳೆದು ತಂದದ್ದು ಯಾಕೆ? ಸಹಜವಾಗಿ ನಾವು ಇಲೆಕ್ಷನ್ ಬಂದಾಗ ಸರ್ ನೀವು ಈ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಅವರು ಇದು ನನಗೆ ಬಿಡುವೂ ಇಲ್ಲ, ಅಮೇರಿಕಕ್ಕೆ ಹೋಗಬೇಕಾಗಿದೆ, ನನಗೆ 3-4 ಉಪನ್ಯಾಸಕ್ಕೆ ಆಮಂತ್ರಣ ಬಂದಿದೆ, ನಾನು ಹೋಗಬೇಕು ಅಂತ. ಸರ್ ಹೋಗ್ರಿ, ಅದು ನೀವು ಸುಮ್ಮನೆ ನಿಮಗೆ ನಾಮಿನೇಷನ್ ಹಾಕಿ ಹೋಗಿ. ಎಲ್ಲ ನಾಮಿನೇಷನ್ ನಿಮ್ಮ ಒತ್ತಾಯಕ್ಕಾಗಿ ನನ್ನನ್ನು ಸೋಲಿಸುತ್ತಾರೆ, ಅದು ನನಗೆ ಗೊತ್ತೇ ಇದೆ. ಆದರೆ ನಿಮ್ಮ ಆಸೆಗೆ ಭಂಗ ಬರಬಾರದು ಅಂತ ನಾನು ನಾಮಿನೇಷನ್ ಹಾಕ್ತೀನಿ ಅಂಥೇಳಿ ನಾಮಿನೇಷನ್ ಹಾಕಿದರು. ಫಸ್ಟ್ ಓಪನಿಂಗ್ ಸ್ಪೀಚ್ ಸಿರ್ಸಿಯಲ್ಲಿ ಮಾಡಿ ಒಂದು 2,000 ಜನ ಬಂದಿದ್ದರು. ಅದ್ಭುತವಾದ ಭಾಷಣ. ದೇಶದಲ್ಲೇ ಮೊದಲನೇ ಬಾರಿಗೆ ಪರಿಸರ ಸಂರಕ್ಷಣೆಗೆ ಒಂದು ಬಲ ಸೃಷ್ಟಿಯಾಗಿದೆ, ಇಲ್ಲಿ ಒಂದು ಸೈನ್ಯ ಸೃಷ್ಟಿಯಾಗಿದೆ, ಇಂಥದ್ದೆಲ್ಲ ಕಡೆ ಆಗಬೇಕು ಅಂತೇಳಿ ಅವರು ಅಮೇರಿಕಕ್ಕೆ ಹೊರಟು ಹೋದರು. ಎಲೆಕ್ಷನ್ ಟೈಮ್ನಲ್ಲಿ ಇರಲಿಲ್ಲ. ಅವ್ರು ಮುಂಚೆನೇ ಹೇಳಿದರು ನಾನು ಇರೋಕ್ಕಾಗಲ್ಲ, ಅಲ್ಲಿ ಕಮಿಟ್ ಆಗಿದ್ದೀನಿ ಅಲ್ಲಿ ಅಂಥೇಳಿ. ಸೊ ನಾವು ಇವರಿಂದ ಎಲ್ಲ 10 ರೂಪಾಯಿ ಕೂಪನ್ನೆಲ್ಲ ಹಂಚಿಕೊಂಡು ಚಂದ ಕಲೆಕ್ಟ್ ಮಾಡಿಕೊಂಡು ನಾವು ಊರಿಗೆಲ್ಲ ಹೋಗಿ, ಅದೇ ಟೈಮ್ನಲ್ಲಿ ಶಿವರಾಮ್ ಕಾರಂತ ಸೋಲಿಸಲೇಬೇಕು ಅಂತೇಳಿ ಜನತಾ ದಳದವರು ಅನಂತನಾಗನ್ ಅವ್ರ ವಿರುದ್ಧ ಶಿವರಾಮ್ ಕಾರಂತರ ವಿರುದ್ಧ ಅನಂತನಾಗ್ ನೋಡೇ ಬಿಡೋಣ ಅಂಥೇಳಿ. ಆದರೆ ಅಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ದೇವರಾಜ್ ನಾಯ್ಕ್ ಅಂಥೇಳಿ ಅವ್ರು ಇದ್ರಲ್ಲ, ಇದೀಗ ನಾಯಕ ಇದ್ದರು. ಅವ್ರು 4 ಸಲ ಗೆದ್ದಿದ್ರು, 5ನೇ ಸಲನೂ ಅವರೇ ಗೆದ್ದರು. ಒಂದು ಮಾತಿದೆ, ನೀವು ವಿವಾದ ಅಥವಾ ಪ್ರಚಾರಕ್ಕಾಗಿಯೇ ಬರೀತೀರಿ ಅನ್ನುವಂಥ ಒಂದು ಆರೋಪ ಇದೆ, ಏನು ಹೇಳ್ತೀರಿ? ಪ್ರಚಾರಕ್ಕಾಗಿ ಬರೆಯೋದಾದ್ರೆ ಏನು? ಈಗಿನ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ? ಎಲ್ಲ ಮಾಧ್ಯಮಗಳು ಈಗ ತೀರ ಸತ್ವವನ್ನು ಕಳ್ಕೊಬಿಟ್ಟಿದ್ದಾವೆ. ಯಾರೂ ಸರ್ಕಾರವನ್ನು ಪ್ರಶ್ನಿಸುವಂಥ, ಸರ್ಕಾರಿ ಧೋರಣೆಯನ್ನು ಪ್ರಶ್ನಿಸುವ ಕೆಲಸ ಯಾವುದೂ ಮಾಡ್ತಾ ಇಲ್ಲ. ಕೃಷಿ ಬಗ್ಗೆ ಒಬ್ಬರಾದರೂ ರಿಪೋರ್ಟರ್ ಇದ್ದಾರಾ? ಬಿಸ್ನೆಸ್ ರಿಪೋರ್ಟ್ ಮಾಡೋಕ್ಕಂತ 15-20 ರಿಪೋರ್ಟರ್ಸ್ ಇರ್ತಾರೆ. ಸಿನಿಮಾ ರಿಪೋರ್ಟಿಂಗ್ ಮಾಡೋಕ್ಕೆ 5-6 ಮಂದಿ ಇರ್ತಾರೆ. ಕ್ರೈಮ್ ರಿಪೋರ್ಟಿಂಗ್ ಮಾಡೋಕ್ಕೆ 3-4 ಮಂದಿ ಇರ್ತಾರೆ. ಜನರ ಸಂಕಷ್ಟಗಳನ್ನ, ಜನರ ಸಮಸ್ಯೆಗಳನ್ನ ರಿಪೋರ್ಟಿಂಗ್ ಮಾಡೋದು ಎಲ್ಲಿದ್ದಾರೆ? ಸಹಜವಾಗಿ ಅವರು ಪರಿಸರದ ಸಮಸ್ಯೆ ಜಾಸ್ತಿ ಆಗ್ತಾ ಇರಬೇಕಾದ್ರೆ, ಹಳ್ಳಿಯವರ ಸಮಸ್ಯೆ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಅವ್ರ ಪರವಾಗಿ ಮಾತಾಡೋರು ಯಾರೂ ಇಲ್ಲದೆ ಹೋದಾಗ ನಾವೆಲ್ಲ ದನಿ ಎತ್ತಬೇಕಾಗತ್ತಲ್ವ? ಆ ಕೆಲಸ ಮಾಡ್ತೀವಿ. ಸಹಜವಾಗಿ ಅದು ಪ್ರಭುತ್ವಕ್ಕೆ ವಿರೋಧ ಅಂತ ಅನಿಸ್ತಾ ಇರುತ್ತೆ. ಪ್ರಭುತ್ವದ ಪರವಾಗಿದ್ದವ್ರಿಗೆ ಕೋಪ ಬರುತ್ತೆ, ಇವನ್ನ ಯಾಕೆ ಕೂತ್ಕೊಂಡು ಬರೀಬೇಕು ಇದನ್ನೆಲ್ಲ ಅಂತ.